ಕೈಯಲ್ಲಿ ಕೋಲಿ ಹಾಕಿದೆ ಅಂತಂದರೆ ಇದು ಖಂಡಿತವಾಗ್ಲೂ ಕೂಡ ಮಂತ್ರದಂಡ ಅಂತೂ ಅಲ್ವೇ ಅಲ್ಲ, ಅಥವಾ ಯಾರಿಗಾದರೂ ಚಾಟಿ ಬೀಸಕ್ಕೂ ಕೂಡ ಅಲ್ವೇ ಅಲ್ಲ. ಇಲ್ಲಿ ಒಂದಿಷ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತಲ್ಲ, ಅದನ್ನು ಈಸಿಯಾಗಿ ನಿಮಗೆ ಅರ್ಥವಾಗುವ ಹಾಗೆ ವಿವರಿಸುವ ಸಾಧನವಾಗಿ ಒಂದು ಕೋಲಿಟ್ಕೊಂಡಿದ್ದೀನಿ ಕೈಯಲ್ಲಿ ಅಷ್ಟೇ ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದಕ್ಕೂ ಅಲ್ಲ. ನಾಳೆ ಬಜೆಟ್. ಈ ಬಜೆಟ್ಟು ಅಂತಂದಾಗ ನನಗೆ ಭಾಳ ಬೇಜಾರಾಗೋದು ಏನು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಒಂದು 10 ಸೆಕೆಂಡ್ಸ್ ಟೈಮ್ ತಗೊಳ್ತೀನಿ. ಏನು ಗೊತ್ತಾ, ಅಯ್ಯೋ ಬಜೆಟ್ ಬಿಡ್ರಿ ಯಾರಿಗ ಅರ್ಥ ಆಗತ್ತೆ. ಭಾಳ ಜನ ನಮ್ಮ ಪತ್ರಕರ್ತರಾದಿಯಾಗಿ ಸುಮಾರು ಜನ ಬಜೆಟ್ನ ಬಗ್ಗೆ ಒಂದು ರೀತಿಯ ಆಲಸ್ಯ. ಯಾವಾಗ್ರಿ ಬಜೆಟ್ ಯಾರಿಗ ಅರ್ಥ ಆಗತ್ತೆ, ಯಾರು ನೋಡ್ತಾರೆ 2 ಗಂಟೆ ಭಾಷಣ. ಬಟ್ ನಮ್ಗೆ ಅರ್ಥ ಆಗದೆ ಇರೋದು ಏನು ಗೊತ್ತಾ, ಅಪ್ಪ ನಂದೇ 100 ರೂಪಾಯಿ, ನಾನೇ ಕಟ್ಟಿರೋದು ಟ್ಯಾಕ್ಸು, ನಾನೇ ತಗೊಂಡಿರೋದು ವಸ್ತು, ನನ್ನದೇ 10 ರೂಪಾಯಿ, ನಂದೇ 5 ರೂಪಾಯಿ, ನಂದೇ 25 ಪೈಸಾ, ನಂದು, ಚಂದನ್ ಶರ್ಮನದ್ದು, ನಿಮ್ದು, ರಾಮಣ್ಣ, ಕೆಂಪಣ್ಣ, ತಿಮ್ಮಣ್ಣ, ನೀವು ಯಾರ್ಯಾರೆಲ್ಲ ಇದ್ದೀರಿ, ನಿಮ್ದು ದುಡ್ಡು. ಆ ದುಡ್ಡನ್ನ ಸರ್ಕಾರ ಹೆಂಗ್ ಬಳಕೆ ಮಾಡಿಕೊಳ್ತಾ ಇದೆ, ಇದು ಬಜೆಟ್ಟು. ಮತ್ತು ಎಷ್ಟು ಸಾಲ ಮಾಡಿದೆ, ಎಷ್ಟು ದುಡ್ಡು ಬೇಕಾಗತ್ತೆ ಒಂದು ಸರ್ಕಾರಕ್ಕೆ, ಅದು ಬಜೆಟ್ಟು. ಮತ್ತು ಬಹಳ ಮುಖ್ಯವಾಗಿ ಇಂಟ್ರೆಸ್ಟ್ಗೆ ಅಂತ ಎಷ್ಟು ಕೊಡುತ್ತೆ, ಸಂಬಳಕ್ಕೆ ಅಂತ ಎಷ್ಟು ಕೊಡುತ್ತೆ, ಪೆನ್ಷನ್ಗೆ ಅಂತ ಎಷ್ಟು ಕೊಡುತ್ತೆ, ರಾಜ್ಯದ ಆದಾಯದ ಮೂಲಗಳು ಯಾವುದು, ಎಲ್ಲೆಲ್ಲಿಂದ ಬರುತ್ತೆ, ಅದು ಬಜೆಟ್ಟು. ಈಗ ನೀವು ನಿಮ್ಮ ಮನೆಗೆ ಒಂದು 25,000 ರೂಪಾಯಿ ಪ್ರತಿ ತಿಂಗಳಿಗೆ ದುಡಿತೀರಿ ಅಂತಂದ್ರೆ ನಿಮಗೆ 25,000 ರೂಪಾಯಿ ಬರೀ ಸಂಬಳದಿಂದಾನೇ ಬರ್ಬೋದು. ಆದರೆ ರಾಜ್ಯಕ್ಕೆ ಹಂಗಲ್ಲ. ರಾಜ್ಯಕ್ಕೆ ಒಂದು ಸ್ವಲ್ಪ ದುಡ್ಡು ಬರಬೇಕು ಅಂತಂದ್ರೆ 4-5 ಮೂಲಗಳಿಂದ ಬರುತ್ತೆ ರಾಜ್ಯಕ್ಕೆ ದುಡ್ಡು, ಅದು ಬಜೆಟ್ಟು. ಹಾಗಾಗಿ ಬಜೆಟ್ ಅಂಡ್ ಎಕಾನಮಿ ಈಸ್ ಆಲ್ವೇಸ್ ಅ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್ ಟು ಮಿ. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನನಗೆ. ಸೊ ನಾವು ಬಜೆಟ್ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಬರೀ ಸುಮ್ಮನೆ ಗ್ಯಾರಂಟಿ ದುಡ್ಡು ಎಲ್ಲಿ ತರ್ತಾರೆ, ನೋ, ಅದಲ್ಲ. GSDP ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ, ಎಷ್ಟು ಸಾಲ ಮಾಡ್ಬೋದು ನಾವು ಅರ್ಥ ಮಾಡ್ಕೊಳ್ಳೋಣ, ಮತ್ತು ನಮ್ಮ ಬಜೆಟ್ ಔಟ್ಲೇ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಪ್ರಯತ್ನದ ಭಾಗವಾಗಿ ನಾವು ನೇರವಾಗಿ ಈ ಬಜೆಟ್ನ ಚರ್ಚೆಗೆ ಧುಮುಕ್ತಾ ನಿಮಗೆ ತೋರಿಸಲಿರುವ ಮೊಟ್ಟ ಮೊದಲ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿದ್ದರಾಮಯ್ಯನವರು ಮಂಡಿಸಿದ್ದಂಥ ಕಳೆದ ಫಿನಾನ್ಷಿಯಲ್ ಇಯರ್ ಬಜೆಟ್ನ ಕಂಪ್ಲೀಟ್ ಪೈ ಚಾರ್ಟ್. ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬಳಕೆ ಆಗಿತ್ತು. ನಾನು ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ ಇದನ್ನ. ಸುಮಾರು 3,28,000 ಕೋಟಿ ರೂಪಾಯಿ, 27,000 ಕೋಟಿ ರೂಪಾಯಿನ ಬಜೆಟ್. ಅದಕ್ಕಿಂತ ಹಿಂದೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಬೊಮ್ಮಾಯಿ ಅವರು 3,07,000 ಅಥವಾ 8,000 ಕೋಟಿ ರೂಪಾಯಿನ ಬಜೆಟ್ ಅನ್ನ, 9,000 ಕೋಟಿ ರೂಪಾಯಿನ ಬಜೆಟ್ ಅನ್ನ ಮಂಡಿಸಿ ಹೋಗಿದ್ರು. ನೋಡಿ, ಇಲ್ಲಿ ಕಳೆದ ಸಾಲದ 2023-24ನೇ ಸಾಲಿನ ಬಜೆಟ್ನ ಸಂಪೂರ್ಣ ಡೀಟೇಲ್ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನಿಮ್ ದುಡ್ಡಪ್ಪ, ಹಾಗಾಗಿ ನೀವು ಇದನ್ನ ನೋಡ್ಬೇಕು, ಗೊತ್ತಾಯ್ತಾ? ನೋಡಿ, ಅದರಲ್ಲಿ 32% 1,09,639 ಅಂತಂದ್ರೆ ಅದರಲ್ಲಿ ಬಾಡಿಗೆ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಅದರ ಜೊತೆಗೆ ಪೆನ್ಷನ್ ಬರುತ್ತೆ, ಅದಕ್ಕೆ ಇದಕ್ಕೆ ಎಲ್ಲ ಹಂಚಿಕೆ ಆಗಿತ್ತು. ನಗರಾಭಿವೃದ್ಧಿಗೆ 21,660, ಆಹಾರ ಮತ್ತು ನಾಗರಿಕಗೆ 3% ಅಂತಂದ್ರೆ 10,460. ಇದೆಲ್ಲ ಕೋಟಿ ರೂಪಾಯಿಗಳಲ್ಲಿ ಓದ್ಕೊಳ್ಳಿ, ಸಾವಿರಗಳಲ್ಲಿ ಅಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 24,000 crores 166. ಕೃಷಿ ಮತ್ತು ತೋಟಗಾರಿಕೆಗೆ 5,860 ಕೋಟಿ, ಲೋಕೋಪಯೋಗಿಗೆ 10,943 ಕೋಟಿ, ಸಮಾಜ ಕಲ್ಯಾಣಕ್ಕೆ 11,173 ಕೋಟಿ, ಇಂಧನಕ್ಕೊಂದು 22,000 ಕೋಟಿ, ಮತ್ತು ಒಡಾಡಳಿತ ಮತ್ತು ಸಾರಿಗೆಗೆ ಒಂದು 16,000 ಕೋಟಿ, ಆರೋಗ್ಯಕ್ಕೆ 14,000 ಕೋಟಿ ಅಥವಾ ಒಂದು 15,000 crores, ಕಂದಾಯಕ್ಕೊಂದು 16, ನಗರಾಭಿವೃದ್ಧಿ ಮತ್ತು ವಸತಿಗೆ 21,000, ಗ್ರಾಮೀಣಾಭಿವೃದ್ಧಿಗೆ 18,000 crores, ನೀರಾವರಿಗೆ 19,000 ಕೋಟಿ, ಶಿಕ್ಷಣಕ್ಕೆ 37,587 ಕೋಟಿ ರೂಪಾಯಿಗಳು. ಇದು ಹಂಚಿಕೆ ವಿಷಯ ಆಯ್ತಾ? ಇವಾಗ ಏನು ಗ್ಯಾರಂಟಿ ಬಂದ್ಬಿಡ್ತು. ಗ್ಯಾರಂಟಿ ಬಂದ್ಬಿಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ನಾವು ಸಾಲ ಮಾಡಬೇಕು. ಸಾಲ ಮಾಡೋದು ಅಂತಂದ್ರೆ ಹೆಂಗೆ? ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ನಾನು ಫ್ರಮ್ ದಿ ವೆರಿ ಬಿಗಿನಿಂಗ್ ಹೇಳ್ತಾ ಇರೋದು, ಎಲ್ಲ ಸರ್ಕಾರಗಳು ಕೂಡ ಸೇರಿಸಿ 5,75,000 ಕೋಟಿ ರೂಪಾಯಿಗಳಷ್ಟು ಸಾಲ ಇದೆ.
ನಮ್ಮ ಸರ್ಕಾರದ GSDP, ಕರ್ನಾಟಕದ GSDP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅದು ಸುಮಾರು 30 ಲಕ್ಷ ಕೋಟಿ ಅಂತ ಅನ್ಕೊಳ್ಳಿ. ಹಂಗಂದ್ರೆ ಏನು ಅಂದ್ರೆ, ಈಗ ನಾನು ಎಷ್ಟಕ್ಕೆ ಬಾಳ್ತೀನಿ ಅಂತ, ನನ್ನ ನೆಟ್ವರ್ತ್ ಏನೋ, ಚಂದನ್ ಶರ್ಮನ್ ನೆಟ್ವರ್ತ್ ಏನೋ ನಂದು ಒಂದು 5,000 ರೂಪಾಯಿ ಅಷ್ಟೇ ಬಿಟ್ಬಿಡಿ, ಆಯ್ತಾ? ಸೊ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕರ್ನಾಟಕದ ನೆಟ್ವರ್ತ್ ಏನೋ 30 ಲಕ್ಷ ಕೋಟಿ. ಸೊ FRBM ನಾಮ್ಸ್ ಪ್ರಕಾರ 25% ಸಾಲವನ್ನ ಪಡೆದುಕೊಳ್ಳಬಹುದು ಆಫ್ GSDP. ಅಂದ್ರೆ ಇನ್ನೂ 1,25,000 ಕೋಟಿ ರೂಪಾಯಿಗಳಷ್ಟು ಅಥವಾ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಸಿದ್ದರಾಮಯ್ಯನವರ ಗವರ್ಮೆಂಟ್ ಪಡ್ಕೊಳ್ಬಹುದು. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ ಪ್ರಾಬಬ್ಲಿ ಒಂದು 90,000 to 1 lakh crore ಸಾಲ ತಗೊಳ್ತೀನಿ, ಸೊ ದಟ್ ವಿ ವಿಲ್ ಬಿ ಸ್ಟಿಲ್ ಅಂಡರ್ ದಿ FRBM ನಾರ್ಮ್ಸ್. ಅರ್ಥ ಆಯ್ತಲ್ಲ? ಇದು ವಿಷಯ. ಇಲ್ಲಿಗೆ ಬರೋಣ. ಕಳೆದ ಸಲ ಇವರು 85,818, ಇದು ಬಹಳ ಇಂಪಾರ್ಟೆಂಟ್ ನಂಬರ್ಸು, ನೋಡ್ಬೇಕು ನೀವು. ಕಳೆದ ಸಲ 23 ಮತ್ತು 24ನಲ್ಲಿ ಇವರು 85,818 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಮಾಡಿದ್ರು. ಆದರೆ ಅಷ್ಟೂನು ಬಳಕೆ ಆಗಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ವಿಷಯ, ಆಯ್ತಾ? ಈ ಸಲ ಇವರು ಸುಮಾರು 90,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನ ಮಾಡಬಹುದು ಅಥವಾ 1 ಲಕ್ಷ ಕೋಟಿಯಷ್ಟು ಸಾಲವನ್ನ ಇವರು ಮಾಡುವ ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ಬಜೆಟ್ನ ಲೆಕ್ಕಾಚಾರ. ಯಾಕೆ ಇಲ್ಲಿ ಸಾಲ ಜಾಸ್ತಿ ಮಾಡಬೇಕಾಗಿ ಬರ್ತಾ ಇದೆ? ಬಿಕಾಸ್ ಒಂದು 58,000ದಿಂದ 60,000 ಕೋಟಿ ರೂಪಾಯಿವರೆಗೂ ಅಥವಾ ಒಂದು 70,000 ಕೋಟಿ ರೂಪಾಯಿವರೆಗೂ ಕೂಡ ಇವರು 5 ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾದಂಥ ಅನಿವಾರ್ಯತೆಗೆ ಸರ್ಕಾರ ಈ ಕ್ಷಣಕ್ಕೆ ಬಂದು ತಲುಪಿಕೊಂಡಿದೆ. ಗೊತ್ತಾಯ್ತಾ? ರಾಜ್ಯಕ್ಕೆ ಸುಮಾರು 4 ಕಡೆಗಳಿಂದ ಡೈರೆಕ್ಟ್ ಆಗಿ ದುಡ್ಡು ಬರುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಬರುತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ಪ್ಲಸ್ GST ಇಂದ ಬರುತ್ತೆ, ಅಬಕಾರಿಯಿಂದ ಬರುತ್ತೆ, ಕಂದಾಯದಿಂದ ಬರುತ್ತೆ, ಅದರ ಜೊತೆಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ ದುಡ್ಡು ಬರುತ್ತೆ. ಗೊತ್ತಾಯ್ತಾ? ಅದಾದ್ಮೇಲೆ ಕೇಂದ್ರ ಸರ್ಕಾರ ಕೊಡುವ ಗ್ರಾಂಟ್ಸ್ ಇನ್ ಏಡ್ ಬರುತ್ತೆ ಮತ್ತು ಕೇಂದ್ರ ಸರ್ಕಾರ ಕೊಡುವ ಸಾಲ ಇವರಿಗೆ ದುಡ್ಡಾಗಿ ಬರುತ್ತೆ. ಗೊತ್ತಾಯ್ತಾ? ಒಂದು ಸರ್ಕಾರಕ್ಕೆ ಇಷ್ಟೆಲ್ಲ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಅಪ್ಪ. ಈಗ ನಿಮ್ಮ ಮನೆಗೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ? ಸಾರ್, ನಾವು 4 ಜನ ಇದ್ದೀವಿ ಸಾರ್, ನನ್ನ ಮಗನಿಗೆ 25,000 ಸಂಬಳ ಸಾರ್, ನಮ್ಮ ಯಜಮಾನರಿಗೆ 12,000 ಸಾರ್, ನನ್ನ ಮಗಳಿಗೆ 50,000 ಸಂಬಳ ಸಾರ್, ಆಮೇಲೆ ಸಾಲ ತಗೊಂಡಿದ್ದೀವಿ ಸಾರ್ ನಾವಿಷ್ಟು. ಸೊ ಈ ತರ ದುಡ್ಡು ಬರುತ್ತೆ ನಿಮಗೆ. ಸೊ ಒಂದು ರಾಜ್ಯಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಇಷ್ಟಿಷ್ಟು ಕಡೆಗಳಿಂದ ಬರುತ್ತೆ. ಒಂದು ರಾಜ್ಯ ಏನ್ ಮಾಡುತ್ತೆ? ನಾನು ಕಮರ್ಷಿಯಲ್ ಟ್ಯಾಕ್ಸ್ ಮತ್ತು GST ಅದರಲ್ಲಿ ಬೇರೆ ಬೇರೆ ಎಲ್ಲ ಸೇರಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಬೊಮ್ಮಾಯಿ ಸರ್ಕಾರ ಸುಮಾರು 48,000 crore rupeesನಷ್ಟು ಟಾರ್ಗೆಟ್ನ ಹೆಚ್ಚುವರಿಯಾಗಿ ಅಚೀವ್ ಮಾಡಿತ್ತು. ಬಟ್ ಈ ಸಲ ಒಂಚೂರು ಏನು ಆ ಕಡೆ ಈ ಕಡೆ ಆದಂಗೆ ಕಾಣಿಸ್ತಾ ಇದೆ. ರೆವೆನ್ಯೂ ಡೆಫಿಸಿಟ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ನಮಗೆ. ಬಟ್ ಸ್ಟಿಲ್ ಮೇ ನಾಟ್ ಬಿ ವೆರಿ ಬ್ಯಾಡ್. ಆದರೆ ಒಂದು 60,000 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲವನ್ನು ತಲೆ ಮೇಲೆ ಹಾಕೊಂಡಿದ್ದಾರಲ್ಲ, ಯಾವ ಕಾರಣಕ್ಕೆ? ಗ್ಯಾರಂಟಿಗಳ ಕಾರಣಕ್ಕೆ. ಅದು ಸರ್ಕಾರವನ್ನ ಒಂದು ರೀತಿ ಪ್ರೆಷರೈಸ್ಡ್ ಕಂಡೀಷನ್ನಲ್ಲಿ ತಂದಿಟ್ಟಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಹಾಗಾದ್ರೆ ಟಾರ್ಗೆಟ್ ಏನು, ಅಂದಾಜೇನು ನೋಡಿ. ಅಬಕಾರಿ ಇಲಾಖೆಯದ್ದು ನಾನು 36,000 ಕೋಟಿ ರೂಪಾಯಿ ಟಾರ್ಗೆಟ್ ಅಂತ ಕೇಳ್ಪಟ್ಟೆ ಇವರು ಇಟ್ಕೊಂಡಿರೋದು, ಅಂದ್ರೆ ಆ ಫಿನಾನ್ಷಿಯಲ್ ಇಯರ್ ಅಲ್ಲಿ. ಆದರೆ ಅಂದಾಜು ಸಂಗ್ರಹ ಇಲ್ಲಿ ತನಕ ಆಗಿರೋದು 24,000 crores. ಅಂದ್ರೆ ಕುಡಿಸಿ ಕುಡಿಬೇಡಿ ಅಂತಾನು ಹೇಳ್ಬೇಕು ಗೌರ್ಮೆಂಟು. ಗೊತ್ತಾಯ್ತಾ? ಅಟ್ ದಿ ಸೇಮ್ ಟೈಮು ನೀವು ದುಡ್ಡು ಮಾಡಬೇಕು, ಆಯ್ತಾ? ಆಮೇಲೆ ಇನ್ನೊಂದು ಅಬಕಾರಿದು ಹೇಳ್ಬಿಡ್ತೀನಿ ನಿಮಗೆ. ಅಬಕಾರಿದು ಮಾರ್ಚ್ ಫಿನಾನ್ಷಿಯಲ್ ಇಯರ್ಗೆ ಎಂಡ್ ಆಗೋದಿಲ್ಲ. ಅಬಕಾರಿ ಇಸ್ ಕನ್ಸಿಡರ್ಡ್ ಫ್ರಮ್ ಜೂನ್ ಟು ಜೂನ್. ಗೊತ್ತಾಯ್ತಲ್ಲ? ಆ ಕಾರಣಕ್ಕಾಗಿ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. 36,000 ಕೋಟಿ ತನಕ ಕೂಡಿಸ್ಬೋದೇನೋ, ನೋಡೋಣ. ಸೊ ವಾಣಿಜ್ಯ ತೆರಿಗೆ ಗುರಿ, ಇಟ್ ಇನ್ಕ್ಲೂಡ್ಸ್ GST ಆಲ್ಸೋ, 1,01,000 ಕೋಟಿ ರೂಪಾಯಿಗಳಷ್ಟು ಗುರಿಯನ್ನ ಇವರು ಹೊಂದಿದ್ದಾರೆ. ಆದರೆ ಅಂದಾಜು ಸಂಗ್ರಹ ಇಲ್ಲಿ ತನಕ, ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಅಲ್ಲಿ ತನಕ ಇನ್ನು ಮಾರ್ಚ್ ಎಂಡ್ ತನಕ ಟೈಮ್ ಇದೆ. ಇನ್ನು ಸುಮಾರು ಒಂದು 45 ದಿನ ಟೈಮ್ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ತನಕ ಇಟ್ ಸೀಮ್ಸ್ ಟು ಬಿ ಡೆಫಿಸಿಟ್ ಫಾರ್ ದಿ ಗವರ್ಮೆಂಟ್ 89,000 crore rupees. 89,000 ಕೋಟಿ ರೂಪಾಯಿಗಳು ಮಾತ್ರ ಇಲ್ಲಿ ಸಂಗ್ರಹವಾಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ನೋಂದಣಿ ಮತ್ತು ಮುದ್ರಾಂಕ ತೆರಿಗೆ ಗುರಿ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಈ ಗುರಿ ನನ್ನ ಪ್ರಕಾರ ಇಟ್ ಈಸ್ ಹ್ಯೂಜ್. ಇಷ್ಟೊಂದು ಗುರಿ ಇಟ್ಕೋಬಾರ್ದಪ್ಪ. ಏನು ಜನ ಪ್ರಾಪರ್ಟಿ ಗೀಪರ್ಟಿ ಅದು ಇದು ಎಲ್ಲ ನೋಂದಣಿ ಮಾಡ್ಕೊಂಬಿಟ್ಟು 26,000 ಕೋಟಿ ಅಂತಂದರೆ
ಆ್ಯಕ್ಚುಲಿ ಏನು ಅಂತಂದರೆ ಈ ಟಾರ್ಗೆಟ್ಗಳು ನನಗೆ ತುಂಬ ಫಿಲ್ಮ್ಸಿ ಅಂತ ಅನ್ನಿಸ್ತಾ ಇದೆ. ಬಟ್ ಒಂದು 18,000 ಕೋಟಿ ರೂಪಾಯಿಗಳನ್ನೇನೋ ಇಲ್ಲಿವರೆಗೂ ಮಾಡಿದಾರಂತೆ. ನನ್ನ ಪ್ರಕಾರ ಒಂದು 22,000 crore rupeesವರೆಗೂ ಕೂಡ ಟಾರ್ಗೆಟ್ನ ಅಚೀವ್ ಮಾಡಬಹುದು ಅಂತ ನನಗೆ ಅನ್ಸತ್ತೆ. ಸಿ ದೇರ್ ಇಸ್ ಎ ಫಿನಾನ್ಷಿಯಲ್ ಗ್ರೋತ್ ಆಫ್ 13% ಇನ್ ಕರ್ನಾಟಕ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೇರ್ ಇಸ್ ಎ ರೆವಿನ್ಯೂ ಡೆಫಿಸಿಟ್. ಒಂದು 10-15,000 ಕೋಟಿ ರೂಪಾಯಿಗಳ ರೆವಿನ್ಯೂ ಡೆಫಿಸಿಟ್ಟು ಖಂಡಿತವಾಗ್ಲೂ ಕೂಡ ಆಗಬಹುದು. ಕ್ಯಾಪೆಕ್ಸ್ಗೆ ಎಷ್ಟು ಇಡ್ತಾರೆ ಗೊತ್ತಿಲ್ಲ. ಆಮೇಲೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಸು ಸಿಕ್ಕಾಪಡೆ ಇದ್ದಾವೆ, ಅದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ, ಕಾದು ನೋಡೋಣ. ಸಾರಿಗೆ ಮತ್ತು ಮೋಟಾರು ವಾಹನ ತೆರಿಗೆ ಗುರಿ ಅಂದರೆ ನೀವು ಗಾಡಿ ತಗೊಳ್ತೀರಿ, 2 ವೀಲರು 4 ವೀಲರು ಮತ್ತೊಂದು ಮಗದೊಂದು ಏನೇನೋ ತಗೊಳ್ತೀರಿ, 16,000 ಕೋಟಿ ರೂಪಾಯಿಗಳಷ್ಟು ಗುರಿಯನ್ನು ಹೊಂದಿದ್ದಾರೆ. ಜಾಸ್ತಿ ರಸ್ತೆಗಳಲ್ಲಿ ಗಾಡಿಗಳನ್ನು ಇಳಿಸಬೇಡಿ ಅಂತ ಕೂಡ ಸರ್ಕಾರನೇ ಹೇಳುತ್ತೆ. ಏನು ಮಾಡ್ತೀರಿ? ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇವರು ಮೋಟಾರ್ ವೆಹಿಕಲ್ ಟ್ಯಾಕ್ಸ್ನ ಮೂಲಕ ದುಡ್ಡನ್ನು ಕೂಡ ಮಾಡಲೇಬೇಕಾಗತ್ತೆ. ಬಟ್ ನನ್ನ ಪ್ರಕಾರ ಇಟ್ ಮೇ ಸರ್ಪಾಸ್ ದಿ ಟಾರ್ಗೆಟ್ ಅಂತ ಅನಿಸುತ್ತೆ. ಯಾಕಂದ್ರೆ ಗಾಡಿ ತಗೊಳ್ಳೋರ್ಗೇನು ಕಡಿಮೆ ಇಲ್ಲಲ್ಲ. ಸದ್ಯದ ಮಟ್ಟಿಗೆ 14,000 ಕೋಟಿ ರೂಪಾಯಿ ಸಂಗ್ರಹವಾಗಿದೆ, 14,000 crore rupees ಸಂಗ್ರಹವಾಗಿದೆ. ಓಕೆ, ದಟ್ಸ್ ಆಲ್ ಫಾರ್ ನೌ. ಇದು ಸದ್ಯದ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ನನ್ನಲ್ಲಿರುವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಬಿಡ್ತೇನೆ. ಅದಾದ ನಂತರದಲ್ಲಿ ನಾನು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇನೆ. ನನ್ನ ಪ್ರಕಾರ ಈ ಗವರ್ಮೆಂಟ್ ಸುಮಾರು 3,80,000 ಕೋಟಿ ರೂಪಾಯಿಗಳಷ್ಟು ಬಜೆಟನ್ನು ಮಂಡಿಸಬಹುದು. ಅದರಲ್ಲಿ ಒಂದು 80,000 ಕೋಟಿ ರೂಪಾಯಿನಷ್ಟು ಅಥವಾ 90,000 ಕೋಟಿ ರೂಪಾಯಿನಷ್ಟು ಸಾಲವನ್ನು ಮಾಡಬಹುದು. ಮತ್ತೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ನಾವೇನು ಕರಿತೀವಲ್ಲ, ಅದು 37,000 crores ಇದ್ದಿದ್ದು ಅದು ಕೇಂದ್ರ ಸರ್ಕಾರದಿಂದ 41,000 ಕೋಟಿ ರೂಪಾಯಿನಷ್ಟು ಬಂದಿದೆ. ಅವರು ಮುಂದಿನ ಫಿನಾನ್ಷಿಯಲ್ ಇಯರ್ಗೆ 44,000 crores ಕೊಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಏನು ಭಾಳ ದೊಡ್ಡ ಸಮಸ್ಯೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಇನ್ನೊಂದು ಇಲ್ಲಿ ಆ್ಯಡ್ ಆಗಿ ಕೂತ್ಕೊಂಡಿದೆ. ಇಲ್ಲಿವರೆಗೂ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ 3 ಬಹಳ ಪ್ರಮುಖವಾಗಿ ಬರ್ತಾ ಇತ್ತು. ಯಾವುದು ಬರ್ತಾ ಇತ್ತು? 3. ಒಂದು, ಸಂಬಳ ಬರ್ತಾ ಇತ್ತು. ಎಷ್ಟು? 52,000 ಕೋಟಿ ರೂಪಾಯಿ ಸಂಬಳ. ಆಯಿತಾ? ಇಂಟ್ರೆಸ್ಟ್ ಎಷ್ಟು? 32,000 ಕೋಟಿ ರೂಪಾಯಿ ಇಂಟ್ರೆಸ್ಟು, ಸಾಲ ತಗೊಂಡಿರೋದಕ್ಕೆ ಇಂಟ್ರೆಸ್ಟು. ಗೊತ್ತಾಯ್ತಾ? ಇದು ಭಾಳ 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 ಇಂಪಾರ್ಟೆಂಟು, ನಾವು ಗಮನಿಸಲೇಬೇಕಾಗಿರೋದು. ಇದೆಲ್ಲವೂ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಬಂದು ಇಲ್ಲಿ ಭಾಳ ಸ್ಪಷ್ಟವಾಗಿ ಸೇರ್ಕೊಳ್ತಾ ಇತ್ತು. ಅದಾದ ಮೇಲೆ ಪೆನ್ಷನ್, ಅದು ಕೂಡ 32,000 ಕೋಟಿ ರೂಪಾಯಿಗೆ ಬರ್ತಾ ಇತ್ತು. ಈಗ ಇನ್ನೊಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನು ಸೇರ್ಕೊಂಡಿದೆ ಅಂತಂದರೆ ಗ್ಯಾರಂಟಿ ಸ್ಕೀಮ್ಸ್, ಸುಮಾರು 60,000 ಕೋಟಿ ರೂಪಾಯಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನು? ಒಂದ್ಸಲ ಹೊರಟ ಮೇಲೆ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಸಿಸ್ಟಮ್. ನೀವು ಹೇಳ್ಬೋದು ಟ್ರಿಕ್ಲಿಂಗ್ ಎಫೆಕ್ಟ್ ಇದೆ, ಟ್ರಿಕ್ಲಿಂಗ್ ಎಕನಾಮಿ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ. ನೋ, ಒನ್ಸ್ ಇಟ್ ಈಸ್ ಗಿವನ್, ಇಟ್ ಈಸ್ ಗಿವನ್. ಒನ್ಸ್ ಇಟ್ ಈಸ್ ಗಾನ್, ಇಟ್ ಈಸ್ ಗಾನ್. ಯು ವಿಲ್ ನಾಟ್ ಗೆಟ್ ಇಟ್ ಬ್ಯಾಕ್ ಇನ್ ಟು ದಿ ಸಿಸ್ಟಮ್. ನೀವು 2,000 ಕೊಡ್ತೀವಿ, ಅದು ವಾಪಸ್ ಸರ್ಕಾರಕ್ಕೆ ಬರುತ್ತೆ ಅಂತ ಅಂದ್ಬಿಟ್ರೆ 10,000 ಕೊಡಿ, 2,000 ಯಾಕೆ? ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನೀವು ಉದ್ಯೋಗ ಸೃಷ್ಟಿ ಮಾಡುವಂಥ ಎಕ್ಸ್ಪೆಂಡಿಚರ್ಗಳು ಅದು ಬೇರೆ ಆಗ್ತವೆ. ಹಾಗಾಗಿ ಮೈ ಓನ್ಲಿ ಕ್ವಶನ್, ಹೌ ದಿ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಮ್ಯಾನೇಜ್ ಮನಿ ಫಾರ್ ಗ್ಯಾರಂಟಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.